ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲರಿಗೂ ರೈತ ಬಂಧು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಒಂದು ರೈತರಿಗೆ ಕೃಷಿ ಸಲಹೆ ಏನಪ್ಪ ಅಂದರೆ ಡೊಣ್ಣೆ ಹುಳದ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಕೊಡೋಣಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸ್ನೇಹಿತರೆ, ಅದರಲ್ಲಿ ಡೊಣ್ಣೆ ಹುಳಕ್ಕೆ ಯಾವ ಥರ ಒಂದು ಹೆಸರುಗಳಿವೆ ಅದನ್ನು ಕೂಡ ನೋಡೋಣ. ಡೊಣ್ಣೆ ಹುಳ ಅಂತ ಕೂಡ ಕರೀತಾರೆ, ಹಾಗೆ ಇದಕ್ಕೆ ಗೊಬ್ಬರದ ಹುಳ ಅಂತ ಕೂಡ ಕರೀತಾರೆ. ಸ್ನೇಹಿತರೆ, ಇನ್ನೊಂದು ಇದಕ್ಕೆ ಗೊನ್ನೆ ಹುಳ ಅಂತ ಕೂಡ ಕರೀತಾರೆ. ಸ್ನೇಹಿತರೆ, ಇವೆಲ್ಲವೂ ಒಂದು ಕನ್ನಡದಲ್ಲಿ ಇವುಗಳಿಗೆ ಈ ಥರ ಈ ಹುಳಕ್ಕೆ ಒಂದು ಹೆಸರಿದೆ. ಸ್ನೇಹಿತರೆ, ಇದಕ್ಕೆ ಇಂಗ್ಲೀಷ್ನಲ್ಲಿ ವೈಟ್ ಗ್ರಬ್ ಅಂತ ಕೂಡ ಇದನ್ನು ಕರೀತಾರೆ. ಸ್ನೇಹಿತರೆ, ಬನ್ನಿ ನಿಮಗೆ ಡೊಣ್ಣೆ ಹುಳದ ಬಗ್ಗೆ ಒಂದು ಸಂಪೂರ್ಣ ಯಾವ ಥರ ಒಂದು ಜೀವನ ಚಕ್ರ ಇದೆ, ಹಾಗೆ ಅದರದ್ದು ಯಾವ ಹಂತದಲ್ಲಿ ಮತ್ತು ನಮ್ಮ ಬೆಳೆಗಳಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಅದು ನಮಗೆ ಹಾನಿ ಮಾಡುತ್ತೆ, ಅದು ಒಂದು ಸಂಪೂರ್ಣವಾದೊಂದು ಜೀವನ ಚಕ್ರ ಮುಗಿಯಬೇಕಾದ್ರೆ ಎಷ್ಟು ದಿವಸಗಳು ಅದು ತೆಗೆದುಕೊಳ್ಳುತ್ತೆ, ಹಾಗೆ ಅದನ್ನು ನಾವು ಯಾವ ಥರ ಹತೋಟಿ ಮಾಡ್ಬೋದು, ಅದರಲ್ಲಿರ್ತಕ್ಕಂಥ ಹತೋಟಿ ಮಾಡ್ತಕ್ಕಂಥ ಒಂದು ಪದ್ಧತಿಗಳು ಯಾವಿವೆ ಸ್ನೇಹಿತರೆ, ಹಾಗೆ ಇದು ನಮ್ಮ ಯಾವ ಬೆಳೆಗಳಿಗೆ ಇದು ಹಾನಿ ಮಾಡುತ್ತೆ, ಇದರ ಸಂಪೂರ್ಣ ಮಾಹಿತಿ ನಿಮಗೆ ಈ ವಿಡಿಯೋದಲ್ಲಿ ನಾನು ಕೊಡಲು ಬಯಸ್ತೇನೆ. ಹಾಗೆ ಈ ವಿಡಿಯೋನ ನೀವು ಕೊನೆ ತನಕ ನೋಡಿ ಅಂತ ಕೂಡ ನಾನು ನಿಮಗೊಂದು ಆಶಿಸ್ತೇನೆ. ಸ್ನೇಹಿತರೆ, ನೀವೇನಾದರೂ ನಮ್ಮ ರೈತ ಬಂಧು ಯೂಟ್ಯೂಬ್ ಚಾನಲ್ಗೆ ಹೊಸದಾಗಿದ್ದರೆ ನಮ್ಮ ರೈತ ಬಂಧು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಒತ್ತಿ ಆಲ್ ನೋಟಿಫಿಕೇಷನ್ ಅಂತ ಆನ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಇದು ಆಗೋದ್ರಿಂದ ಏನಾಗುತ್ತೆ, ನಾವು ಯಾವುದೇ ಕೃಷಿ ಒಂದು ವಿಡಿಯೋ ಮಾಡೋದು ನಿಮ್ಗೆ ಅದನ್ನು ಅಪ್ಲೋಡ್ ಮಾಡಿದ್ರೆ ಏನಾಗುತ್ತೆ, ಡೈರೆಕ್ಟಾಗಿ ನಿಮ್ಮ ಮೊಬೈಲ್ಗೆ ಬಂದು ಅದು ನೋಟಿಫಿಕೇಷನ್ ರೂಪದಲ್ಲಿ ನಿಮಗೆ ದೊರಕುತ್ತೆ. ಸ್ನೇಹಿತರೆ, ಬನ್ನಿ ನೋಡೋಣ ಡೊಣ್ಣೆ ಹುಳದ ಬಗ್ಗೆ ಸಂಪೂರ್ಣವಾದ ಮಾಹಿತಿ. ಡೊಣ್ಣೆ ಹುಳ ಇದೊಂದು ಕೀಟವಾಗಿದೆ. ಡೊಣ್ಣೆ ಹುಳದಿಂದ ಅದರದ ಯಾವ ಥರ ಒಂದು ಜೀವನ ಚಕ್ರ 4 ಅವಸ್ಥೆಯಲ್ಲಿ ಕೂಡ ಏನಾಗುತ್ತೆ, ಅದು ಪೂರ್ಣವಾಗುತ್ತೆ. ಅದರಲ್ಲಿ ಮೊದಲನೇದೇನಪ್ಪ ಅಂದರೆ ಮೊಟ್ಟೆ, ನಂತರ ಒಂದು ಲಾರ್ವಾ, ಅದನ್ನು ಕೀಡಿ ಅಂತ ಕೂಡ ಕರಿತೀವಿ. ನಂತರ 3ನೇದೇನಪ್ಪ ಅಂದರೆ ಕೋಶ ರೂಪದಲ್ಲಿರುತ್ತೆ. ಹಾಗೆ 4ನೇದಂದರೆ ಒಂದು ಕೊನೆಯ ಹಂತ, ಅದರದ್ದು ಪತಂಗ ಅವಸ್ಥೆಯಲ್ಲಿ, ಅದನ್ನು ಪತಂಗ ಅಂದರೆ ಒಂದು ಬುಂಗೆ ಹುಳ ಅಂತ ಕೂಡ ನಾವು ಅದನ್ನು ಕರಿತೇವೆ. ಸ್ನೇಹಿತರೆ, ಕೀಡಿ ಇದೊಂದು ಮುಖ್ಯ ಅವಸ್ಥೆಯಾಗಿದೆ. ಅಂದರೆ ಈ ಒಂದು ಲಾರ್ವಾ ಏನಿದೆ ಅದರದ್ದು ಒಂದು ಮುಖ್ಯ ಅವಸ್ಥೆಯಾಗಿದೆ. ಈ ಅವಸ್ಥೆಯಲ್ಲಿ ಡೊಣ್ಣೆ ಹುಳವು ಭಾಳ ದೊಡ್ಡ ಪ್ರಮಾಣದಲ್ಲಿ ಬೆಳೆಗಳೇನು ಮಾಡುತ್ತೆ, ಅದೊಂದು ಹಾನಿ ಮಾಡುತ್ತೆ. ಈ ಒಂದು ಲಾರ್ವಾದ ಒಂದು ಮುಖ್ಯ ಆಹಾರ ಸಸ್ಯದ ಬೇರು, ಕಾಂಡ, ಮೇಲಿನ ತೊಗಟೆ ಇದರ ಒಂದು ಆಹಾರವಾಗಿದೆ. ಅದರಲ್ಲಿ ಪತಂಗ ಇದೊಂದು ಭೂಮಿಯ ಒಳಭಾಗದಲ್ಲಿ ಹೋಗಿ 5 ಸೆಂಟಿಮೀಟರಿಂದ ಅಂದರೆ ಒಂದು 5ರಿಂದ 8 ಸೆಂಟಿಮೀಟರ್ ಈ ಅಂತರದಲ್ಲಿ ಅದು ಭೂಮಿಯ ಒಳಭಾಗದಲ್ಲಿ ಹೋಗಿ ಏನು ಮಾಡುತ್ತಪ್ಪ ಅಂದರೆ ಈ ಮೊಟ್ಟೆಗಳನ್ನು ಅದರಲ್ಲಿಡುತ್ತೆ. ಒಂದು ಪತಂಗವು ಸರಾಸರಿ 30ರಿಂದ 50 ಮೊಟ್ಟೆಗಳನ್ನು ಕೂಡ ಏನಾಗುತ್ತೆ, ಇದು ನಮ್ಮ ಭೂಮಿಯ ಒಳಭಾಗದಲ್ಲಿ ಹೋಗಿ ಇದು ಇಡುತ್ತೆ. ಸ್ನೇಹಿತರೆ, ಮೊಟ್ಟೆ ಇಡುವ ಒಂದು ಕಾಲಾವಧಿ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಏನಿದೆ, ಈ ಒಂದು ಮೊಟ್ಟೆ ಇಡ್ತಕ್ಕಂಥ ಹುಳದ ಗುಂಗಿ ಹುಳದ ಅಂದರೆ ಈ ಒಂದು ಹುಳ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಏನಾಗುತ್ತೆ, ಭೂಮಿ ಒಳಭಾಗದಲ್ಲಿ ಹೋಗಿ ತದ್ದೆನಿಡುತ್ತೆ. ನಂತರ ಸ್ನೇಹಿತರೆ, ಒಂದು ನಿರ್ದಿಷ್ಟ ಒಂದು ಕಾಲ ಏನಿದೆ, ಆ ಸಮಯದಲ್ಲಿ ನಮ್ಮ ಈ ಪತಂಗದ ಅವಸ್ಥೆಯಿಂದ ಕೀಡಿ ಅಥವಾ ನಾವು ಲಾರ್ವಾ ಅವಸ್ಥೆ ಏನಾಗುತ್ತೆ ಅಂದರೆ 2ನೇ ಹಂತ ಲಾರ್ವಾ ಅಥವಾ ಹುಳ ಅಥವಾ ಕೀಡಿ ಅಂತ ಕೂಡ ನಾವು ಅದನ್ನು ಕರಿತೀವಿ. ಈ ಹುಳದ ಅವಸ್ಥೆ 10ರಿಂದ 11 ತಿಂಗಳವರೆಗೆ ಇರುತ್ತೆ. ಈ ಲಾರ್ವಾ ಇಲ್ಲಿ ಈ ಡೊಣ್ಣೆ ಹುಳದ ಒಂದು ಮುಖ್ಯ ಭಾಗ ಅಂದರೆ ನಮ್ಮ ಬೆಳೆಗಳಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಹಾನಿ ಆಗ್ತಕ್ಕಂಥ ಒಂದು ಅವಸ್ಥೆ ಏನಿದೆ, ಅದು ಈ ಲಾರ್ವಾ, ಈ ಕೀಡಿ ಏನಿದೆ ಅದು ಈ 10ರಿಂದ 11 ತಿಂಗಳವರೆಗೆ ಇದು ನಮ್ಮ ಗಿಡದ ಅಥವಾ ಸಸ್ಯದ ಬೇರಿನ ಕೆಳಭಾಗದಲ್ಲಿ ಏನಾಗುತ್ತೆ ವಾಸ ಮಾಡುತ್ತೆ. ಈ ಅವಸ್ಥೆಯಲ್ಲಿ ಮೊದಲನೇ 3ರಿಂದ 4 ತಿಂಗಳಲ್ಲಿ ಈ ಲಾರ್ವಾ ಅಂದರೆ ಕೀಡಿ ಹೆಚ್ಚು ಆಹಾರ ತಿನ್ನುತ್ತದೆ. ಆದ್ದರಿಂದ ಈ ಕಾಲಾವಧಿಯಲ್ಲಿ ಕೀಡಿಯ ಬೆಳವಣಿಗೆ ಕೂಡ ಏನಾಗುತ್ತೆ, ನಮ್ಮ ಬೆಳೆಗಳಿಗೆ ಮಾಡ್ತಕ್ಕಂಥ ಹಾನಿ ಏನಿದೆ ಅದು ಕೂಡ ಹೆಚ್ಚಾಗಿರುತ್ತೆ. ಕೀಡಿಯ ಅವಸ್ಥೆಯಲ್ಲಿ ಅದರ ಈ ಲಾರ್ವಾ ಏನಿದೆ ಅದರ ಅವಸ್ಥೆಯಲ್ಲಿ 3 ಪ್ರಕಾರಗಳ ಏನಾಗಿದೆ, ನಾವು ವಿಂಗಡಣೆ ಆಗ್ತಾಯಿದೆ ಕಂಡುಬರುತ್ತೆ. ಅಂದರೆ ಒಂದು ಅವಸ್ಥೆ ಕೂಡ ಇಲ್ಲಿ ಕಂಡುಬರುತ್ತೆ 3 ಪ್ರಕಾರದ್ದು. ಅದರಲ್ಲಿ ಮೊದಲನೇದಂದರೆ ಪ್ರಥಮ ಅವಸ್ಥೆ. ಮೊಟ್ಟೆಯಿಂದ ಜನ್ಮ ತಾಳಿದ ತಕ್ಷಣ ಆ ಕೀಡಿಯ ಬಣ್ಣ ಏನಿರುತ್ತೆ ಅದು ಬಿಳಿಯಾಗಿರುತ್ತೆ. ಈ ಕೀಡಿಯು 30ರಿಂದ 40 ದಿವಸವರೆಗೆ ಏನಾಗುತ್ತೆ, ಇದರದ್ದು ಮೊದಲನೇ ಪ್ರಥಮ ಅವಸ್ಥೆಯಲ್ಲಿ ಏನಾಗುತ್ತೆ ಇದು ಕಾಣಿಸಿಕೊಳ್ಳುತ್ತದೆ. ಸ್ನೇಹಿತರೆ, ಇದರದೊಂದು 2ನೇ ಅವಸ್ಥೆ ಏನಿದೆ, ಅದು ಈ ಅವಸ್ಥೆಯಲ್ಲಿ ಕೀಡಿಯು ದೊಡ್ಡದಾಗಿರುತ್ತದೆ. ಹಾಗೆಯೇ ಲಾರ್ವಾ ಏನಿದೆ ಅದರ ಆಹಾರ ಸೇವಿಸುವ ಕ್ಷಮತೆಯನ್ನು ಕೂಡ ಏನಾಗುತ್ತೆ ಹೆಚ್ಚಾಗಿರುತ್ತದೆ. ಆದ್ದರಿಂದ ಈ ಅವಸ್ಥೆಯಲ್ಲಿ ಲಾರ್ವಾ ಏನಿದೆ ಆ ಕೀಡಿ ಹೆಚ್ಚು ಹಾನಿಕರವಾಗಿರುತ್ತೆ. ಮತ್ತು ಈ ಕೀಡಿಯ ಅವಸ್ಥೆಯು 45ರಿಂದ 65 ದಿವಸವಾಗಿರುತ್ತೆ. ಸ್ನೇಹಿತರೆ, ಈ 2ನೇ ಅವಸ್ಥೆ ಏನಿದೆ ಆ ಕೀಡಿದು ಅನ್ನೋ ಲಾರ್ವಾದ ಸ್ಟೇಜ್ ಇರತಕ್ಕಂಥ ಆ ಸಮಯದಲ್ಲಿ ಇದರದ್ದು 45ರಿಂದ 65 ದಿವಸವಾಗಿರ್ತದೆ. ಅಂದರೆ ಮಿನಿಮಮ್ ಅಂದರೆ 2 ತಿಂಗಳ ತನಕ ಏನಾಗುತ್ತೆ ಇದರೊಂದು ಅವಸ್ಥೆ ಕೂಡ ಕಂಡುಬರುತ್ತೆ. ಸ್ನೇಹಿತರೆ, ಈ ಅವಸ್ಥೆಯಲ್ಲಿ ಕೀಡಿಗೆ ತಿನ್ನಲು ಅನ್ನ ದೊರಕದಿದ್ದರೆ ಅದು ಒಂದು ನಿರ್ದಿಷ್ಟ ಕಾಲಾವಧಿವರೆಗೆ ವಿಶ್ರಾಂತಿ ಅವಸ್ಥೆಯಲ್ಲಿ ಹೋಗುತ್ತದೆ. ಸ್ನೇಹಿತರೆ, ಈ ಹಂತ ಏನಿದೆ
ಈ ಒಂದು ಎರಡನೇ ಹಂತದಲ್ಲಿ ಕೀಡಿಗೊಂದು ಸರಿಯಾದ ಪ್ರಕಾರದ ಅನ್ನ ಸಿಗದ ಕಾರಣ ಏನಾಗುತ್ತೆ, ಅದು ಕೂಡ ಒಂದು ಕೆಲವೊಂದು ದಿವಸಗಳವರೆಗೆ ಏನಾಗುತ್ತೆ, ಮತ್ತು ಅದು ಒಂದು ವಿಶ್ರಾಂತಿ, ಒಂದು ನಿರ್ದಿಷ್ಟ ಕಾಲದವರೆಗೆ ಒಂದು ರೆಸ್ಟಿಂಗ್ ಪೀರಿಯಡ್ ಕೂಡ ಅದು ಹೋಗುತ್ತೆ. ನಂತರ ಅನುಕೂಲಕರ ಪರಿಸ್ಥಿತಿ ಅಥವಾ ನಿರ್ಮಾಣವಾದಾಗ ಏನಾಗುತ್ತೆ ಅಂದರೆ ಮತ್ತೆ ಅದು ಕೀಡೇನಿದೆ, ಒಂದು ಲಾರ್ವ ಏನಿದೆ ಮತ್ತೆ ಒಂದು ತಿನ್ನಲು ಕೂಡ ಪ್ರಾರಂಭ ಮಾಡುತ್ತೆ. ಸ್ನೇಹಿತರೆ, ಇನ್ನು ಮೂರನೇ ಹಂತ, ಈ ಒಂದು ಲಾರ್ವಾ ಸ್ಟೇಜಲ್ಲಿರ್ತಕ್ಕಂಥದ್ದು ಒಂದು ಮೂರನೇ ಹಂತ ಯಾವ ಥರ ಇದೆ ನೋಡೋಣ ಬನ್ನಿ. ಈ ಹಂತದಲ್ಲಿ ಒಂದು ಲಾರ್ವವು ಪೂರ್ಣ ಬೆಳವಣಿಗೆ ಹೊಂದಿರುತ್ತದೆ ಮತ್ತು ಲಾರ್ವಾ ಮಣ್ಣಿನ ಒಳಭಾಗದಲ್ಲಿ ಹೋಗುತ್ತದೆ. ಹಾಗೆ ಬಿಳಿ ಮತ್ತು ತಿಳಿ ಹಳದಿ ಬಣ್ಣದಲ್ಲಿ ಕೂಡ ಅದು ಕಾಣಿಸಿಕೊಳ್ಳುತ್ತದೆ. ಸ್ನೇಹಿತರೆ, ಮತ್ತೊಂದೇನಪ್ಪ ಅಂದರೆ, ಮತ್ತು ಇದೊಂದು ಇಂಗ್ಲೀಷ್ನಲ್ಲಿರ್ತಕ್ಕಂಥ ಒಂದು ಸಿ ಆಕಾರದಲ್ಲಿ ಕೂಡ ಏನಾಗುತ್ತೆ ನಮ್ಮಲ್ಲಿ ಕಾಣಿಸಿಕೊಳ್ಳುತ್ತದೆ. ಹಾಗೇನೆ ಇದು ಎಲ್ಲಕ್ಕಿಂತ ಹೆಚ್ಚಿನ ಕಾಲಾವಧಿಯವರೆಗೆ ಈ ಒಂದು ಲಾರ್ವಾ ಏನಿದೆ ಈ ಅವಸ್ಥೆಯಲ್ಲಿ ಕೂಡ ಮೂರನೇ ಅವಸ್ಥೆ ಏನಿದೆ ಈ ಅವಸ್ಥೆಯಲ್ಲಿ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ನಮ್ಮ ಭೂಮಿಯ ಒಳಭಾಗದಲ್ಲಿ ಇರುತ್ತೆ. ನಂತರ ಸ್ನೇಹಿತರೆ, ಈ ಒಂದು ಲಾರ್ವಾ ಸ್ಟೇಜ್ ಆದ ತಕ್ಷಣ ಅಲ್ಲಿ ಬರ್ತಕ್ಕಂಥದ್ದು ಇನ್ನೊಂದು ಸ್ಟೇಜ್ ಅಪ್ಪ ಅಂದರೆ ಒಂದು ಹಂತ ಏನಿದೆ, ಅದು ಅಂದರೆ ಕೋಶ. ಕೋಶ ಅವಸ್ಥೆಯಲ್ಲಿ ಒಂದು ಲಾರ್ವಾ ಏನಿದೆ ಒಂದು 15ರಿಂದ 20 ದಿವಸ ತನಕ ಮಾತ್ರ ಇರುತ್ತೆ. ಈ ಒಂದು 20ರಿಂದ ಒಂದು 15 ದಿವಸ ಏನಿದೆ ಅಂತರದಲ್ಲಿ ಆಲಿ ಸಮಯದಲ್ಲಿ ಏನಾಗುತ್ತೆ, ಒಂದು ಆ ಲಾರ್ವಾದು ಒಂದು ಈ ಪತಂಗಕ್ಕೆ ಹೋಗಬೇಕಾದ ಒಂದು ಅವಸ್ಥೆ ಏನಿದೆ ಅಲ್ಲಿ ಅದರ ಶರೀರ ಏನಾಗುತ್ತೆ ಅದು ನಿರ್ಮಾಣವಾಗ್ತಾ ಇರುತ್ತೆ. ಅದರ ಮೇಲೆ ಪಂಕು ಅಥವಾ ಅದರೊಂದು ಶರೀರದ ಒಂದು ಕೆಲವೊಂದು ಪಾರ್ಟ್ಸ್ ಏನಿರ್ತದೆ ನಿರ್ಮಾಣ, ಅದಕ್ಕೊಂದು ಕೋಶ ಅಂದರೆ ಒಂದು 15ರಿಂದ 20 ದಿವಸದಲ್ಲಿ ಅದರಲ್ಲಿ ನಿರ್ಮಾಣವಾಗ್ತಾ ಇರುತ್ತೆ. ಮತ್ತು ಕೋಶ ಅವಸ್ಥೆಯಿಂದ ಅದು ಪತಂಗ ಅಥವಾ ನಾವು ಚಿಟ್ಟೆ, ಇದಕ್ಕೆ ದುಂಬೆ ಹುಳ ಅಂತ ಕೂಡ ಕರಿತೀವಿ, ಆ ಅವಸ್ಥೆಯಲ್ಲಿ ಅದು ಹೋಗುತ್ತೆ. ಪತಂಗ ಇನ್ನು ಸ್ನೇಹಿತರೆ, ಕೋಶ ಆದ ತಕ್ಷಣ ಅದು ಪತಂಗ, ಚಿಟ್ಟೆ ಅನ್ನೋ ದುಂಬೆ ಹುಳ ಅಂತ ಕರಿತೀವಿ, ಅದರ ಆ ಅವಸ್ಥೆಗೆ ಇದು ತಲುಪುತ್ತೆ. ಇದರಲ್ಲಿ ಸ್ನೇಹಿತರೆ, ಇದು ಈ ಒಂದು ಡೊಣ್ಣೆ ಹುಳದ ಒಂದು ಕೊನೆಯ ಅವಸ್ಥೆ ಇದಾಗಿದೆ. ಈ ಅವಸ್ಥೆಯಲ್ಲಿ ಪತಂಗವು ಗಿಡಗಳ ಎಲೆ ತಿನ್ನುತ್ತದೆ. ಅದರಲ್ಲಿ ಬೇವಿನ ಮರ ಇದೆ. ಈ ಥರ ಒಂದು ಬೇವಿನ ಎಲೆಗಳನ್ನಾಗುತ್ತೆ, ಸೂರ್ಯ ಮುಳುಗಿದ ಒಂದು ಬೇವಿನ ಮರ. ಇನ್ನೊಂದೇನಪ್ಪ ಅಂದರೆ ಒಂದು ಬಳ್ಳಿ, ಅಂದರೆ ಸ್ನೇಹಿತರೆ ಒಂದು ಗಿಡಕ್ಕೆ ಸುತ್ತಲೂ ಬಳ್ಳಿ ಏನಿರುತ್ತೆ ಅದನ್ನು ಕೂಡ ಏನು ಮಾಡುತ್ತೆ ಈ ಒಂದು ಹುಳ ಪತಂಗ ಏನಿದೆ ಅದನ್ನು ಸೇವನೆ ಮಾಡುತ್ತೆ. ಇದರಲ್ಲಿ ಏನಪ್ಪ ಅಂದರೆ ಇದು ಯಾವ ಸಮಯದಲ್ಲಿ ತಿನ್ನುತ್ತೆ ಅಂದರೆ ಒಂದು ಸೂರ್ಯ ಅಂದರೆ ಮುಳುಗ್ತಾ ಇರುತ್ತೆ ಆ ಸಮಯ, ಮತ್ತು ಮುಳುಗಿದ ನಂತರ ಕೂಡ ಏನಾಗುತ್ತೆ ಒಂದು ಸಾಯಂಕಾಲ 6ರಿಂದ 7ರ ಒಂದು ಸಮಯದಲ್ಲಿ ಅಲ್ಲಿ ಈ ಹುಳ ಒಂದು ಈ ಬೇವಿನ ತಪ್ಪಲಿನಿಂದ ಇದು ಪತಂಗ ಒಂದು ಸೇವನೆ ಮಾಡುತ್ತೆ. ಸ್ನೇಹಿತರೆ, ಈ ಡೊಣ್ಣೆ ಹುಳ ಏನಿದೆ ಇದು ನಮ್ಮಲ್ಲಿ ಯಾವ ಬೆಳೆಗಳಿಗೆ ಎಷ್ಟು ಒಂದು ಪ್ರಮಾಣದಲ್ಲಿ ಅಂದರೆ ಡೊಣ್ಣೆ ಹುಳದ ಹಾನಿಗೆ ಒಳಗಾಗುವ ಒಂದು ಬೆಳೆಗಳು ಯಾವಿವೆ ಅದನ್ನು ಒಂದು ಸಂಪೂರ್ಣವಾಗಿ ಇಲ್ಲಿ ನಿಮಗೆ ಇದರಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ಅದರಲ್ಲಿ ಮೊದಲನೇದಪ್ಪ ಅಂದರೆ ಒಂದು ಕಬ್ಬು, ಮೆಕ್ಕೆಜೋಳ, ಸಜ್ಜಿ, ಅರಿಶಿಣ, ಶುಂಠಿ, ದಾಳಿಂಬೆ, ದ್ರಾಕ್ಷಿ, ಟೊಮ್ಯಾಟೊ, ಈರುಳ್ಳಿ, ಬದನೆ, ಅಡಿಕೆ, ತೆಂಗು, ಬಾಳೆ ಹೀಗೆ ಮುಂತಾದವುಗಳು ಏನಾಗುತ್ತೆ ಒಂದು ಸಸ್ಯದ ಕೆಳಭಾಗದಲ್ಲಿ ಬೇರುಗಳನ್ನಿರುತ್ತೆ. ಆ ಸಮಯದಲ್ಲಿ ಇದು ಒಂದು ಬೇರಿನ ಮೇಲ್ಭಾಗ ಏನಿರುತ್ತೆ ತೊಗಟೆ ಅಂತ ಕರಿತೀವಿ, ಅದನ್ನೇನು ಮಾಡುತ್ತೆ ಇದು ತಿನ್ನುತ್ತೆ. ಸ್ನೇಹಿತರೆ, ಇದೊಂದು ತೆಂಗು ಮತ್ತು ಅಡಿಕೆಗೆ ಯಾವ ಸಮಯದಲ್ಲಿ ಹಾನಿ ಮಾಡುತ್ತಪ್ಪ ಅಂದರೆ ಮೇಲೆ, ಅಂದರೆ ಇದು ಒಂದು ದುಂಬಿ ಹಂತ ಅಂತ ಪಡೆದುಕೊಂಡಿರುತ್ತೆ. ಆ ಸಮಯದಲ್ಲಿ ಏನಾಗುತ್ತೆ ಮೇಲಿರ್ತಕ್ಕಂಥ ಭಾಗ ಕೂಡ ಏನಾಗುತ್ತೆ ಗಿಡಗಳದು ಇದು ತಿನ್ನುತ್ತೆ. ಸ್ನೇಹಿತರೆ, ಇಲ್ಲಿ ಒಂದು ವೈಟ್ ಗ್ರಬ್ ಅಂದರೆ ನಾವು ಡೊಣ್ಣೆ ಹುಳ ಯಾವ ಬೆಳೆಗೆ ಹೆಚ್ಚಿನ ಪ್ರಮಾಣದಲ್ಲಿ ಕಂಡು ಬರುತ್ತಪ್ಪ ಅಂದರೆ ಕಬ್ಬಿನ ಬೆಳೆಯಲ್ಲಿ ಇದನ್ನು, ಅಂದರೆ ಕಬ್ಬಿನ ಬೆಳೆ ವಾರ್ಷಿಕ ಬೆಳೆ ಆಗೋದ್ರಿಂದ ಏನಾಗುತ್ತೆ ಕಂಟಿನ್ಯೂ ಆಗಿ ಒಂದು ತನ್ನ ಜೀವನ ಚಕ್ರ ಈ ಕಬ್ಬಿನ ಬೆಳೆಯಲ್ಲಿ ಅದು ಹೆಚ್ಚಿನ ಪ್ರಮಾಣದಲ್ಲಿ ಒಂದು ಒದಗಿಸುತ್ತೆ. ಅದರಿಂದ ಕಬ್ಬಿನ ಬೆಳೆಗೆ ಇದು ಹೆಚ್ಚಿನ ಪ್ರಮಾಣದ ಹಾನಿಗೆ ಒಳಗೆ ಮಾಡುತ್ತೆ ಅಂತ ನಾನು ಹೇಳೋಕೆ ಇಷ್ಟ. ಆದರೆ ನಾವು ನೋಡಿರೋ ಪ್ರಕಾರ ಏನಾಗುತ್ತೆ ಕಬ್ಬಿನ ಬೆಳೆಯಲ್ಲಿ ಕೂಡ ಇದನ್ನು ಹೆಚ್ಚಿನ ಪ್ರಮಾಣದಲ್ಲಿ ಕಂಡುಬರುತ್ತೆ. ಸ್ನೇಹಿತರೆ, ನೀವು ವಿಡಿಯೋದಲ್ಲಿ ಕೂಡ ನೋಡ್ತಾ ಇದ್ದೀರಿ ಈ ಕಬ್ಬಿನ ಬೆಳೆಯಲ್ಲಿ ಈ ಥರ ಡೊಣ್ಣೆ ಹುಳು ಕೆಳಭಾಗದಲ್ಲಿರುತ್ತೆ. ಅದರಿಂದ ಏನಾಗುತ್ತಪ್ಪ ಅಂದರೆ ಇವು ಕೆಲವೊಂದು ಬೆಳೆಗಳು ಸರಿಯಾಗಿ ಒಂದು ಪ್ರೊಡಕ್ಷನ್ ಉತ್ಪಾದನೆ ಬರೋದಿಲ್ಲ, ಅಂದರೆ ಬೇರುಗಳು ಕಟಾಗೋದ್ರಿಂದ ಏನಾಗುತ್ತೆ ಕಬ್ಬು ಕೆಳಗಡೆ ಬೀಳುತ್ತೆ. ಹೀಗೆ ಕೆಲವೊಂದು ಇವು ಉಳಿದ ಮೆಕ್ಕೆಜೋಳ, ಸಜ್ಜಿ ಇವುಗಳು ಕೂಡ ಹಾಗೆ ಈ ಬಡ್ಡೆಗಳು ಕಟಾಗೋದ್ರಿಂದ ಒಂದು ಪ್ಲ್ಯಾಂಟ್ ಒಣಗಲು ಪ್ರಾರಂಭ ಆಗುತ್ತೆ, ಅಂದರೆ ಸಂಪೂರ್ಣವಾಗಿ ಅದು ಹಾನಿಗೆ ಆಗುತ್ತೆ. ಸ್ನೇಹಿತರೆ, ಇದರೊಂದು ಹಾನಿಗೊಳಗಾಗುವ ಬೆಳೆಗಳನ್ನು ಕೂಡ ನೋಡಿದ್ದೀವಿ. ಸ್ನೇಹಿತರೆ, ಇನ್ನೊಂದು ಮುಖ್ಯ ಪಾಠಪ್ಪ ಅಂದರೆ ಇದರಲ್ಲಿ ಒಂದು ಭಾಗ ಅಂದರೆ ಡೊಣ್ಣೆ ಹುಳುವಿನ ಒಂದು ಹತೋಟಿ ಮಾಡುವ ಕ್ರಮಗಳು, ಅದರ ಸಂಪೂರ್ಣವಾದ ಒಂದು ನಿಮಗೆ ಇದರಲ್ಲಿ ಒಂದು ಜೈವಿಕ ಇದೆ, ನೈಸರ್ಗಿಕ, ಪಾರಂಪರಿಕ, ರಾಸಾಯನಿಕ ಪದ್ಧತಿಯಿಂದ ಮತ್ತು ತಾಂತ್ರಿಕ ಪದ್ಧತಿ ಯಾವ ಥರ ಇದನ್ನು ಹತೋಟಿ ಮಾಡ್ಬೋದು ಅದರ ಮಾಹಿತಿ ಇದರಲ್ಲಿ ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ಅದರಲ್ಲಿ ಮೊದಲನೇದೇನಪ್ಪ ಅಂದರೆ ಒಂದು ಜೈವಿಕ ಪದ್ಧತಿ, ಇದರಿಂದ ನಾವು ಯಾವ ಥರ ಹತೋಟಿ ಮಾಡ್ಬೋದು ಅಂದರೆ ಸ್ನೇಹಿತರೆ ಇದರಲ್ಲಿ ಮೆಟ್ರೈಜಿಮ್ ಮತ್ತು ಬಿವೇರಿಯಾ ಈ ಒಂದು 2 ಜೀವಾಣುಗಳನ್ನು ನಾವು ಬಳಸಿಕೊಂಡು ಇದನ್ನು ಸಂಪೂರ್ಣವಾಗಿ ಒಂದು 75ರಿಂದ 80% ಕೂಡ ನಾವು ಹತೋಟಿ ಇದಾಗುತ್ತೆ. ರಿಸಲ್ಟ್ 100% ಬಂದೇ ಬರುತ್ತೆ. ನೀವು ಮೆಟ್ರೈಜಿಮ್ ಮತ್ತು ಬಿವೇರಿಯಾ ಈ ಜೀವಾಣುಗಳನ್ನು ನೀವು ಬಳಸಿಕೊಂಡ್ರೆ ಈ ಜೀವಾಣು ಏನಿದೆ ಒಂದು ಇರ್ತಕ್ಕಂಥ ಡೊಣ್ಣೆ ಹುಳೇನಿದೆ ಅದರೊಂದು ಬಾಡಿಯ ಒಳಭಾಗದಲ್ಲಿ ಹೋಗಿ ಏನಾಗುತ್ತೆ ಇದು ತನ್ನ ಒಂದು ಜೀವಾಣು ಒಂದು ಮೆಟ್ರೈಜಿಮ್ ಇದೊಂದು ಜೀವಾಣು ಇದೆ, ಇದನ್ನೇನಾಗುತ್ತೆ ಜೈವಿಕ ಇರೋದ್ರಿಂದ ಇದು ತನ್ನ ಒಂದು
ತನ್ನ ಒಂದು ಪಾಪ್ಯುಲೇಷನ್ ಅಂದರೆ ಅದು ಇನ್ಕ್ರೀಸ್ ಮಾಡೋದ್ರಿಂದ ಏನಾಗುತ್ತೆ, ಆ ಡೊಣ್ಣೆ ಹುಳದ ಒಳಭಾಗದಲ್ಲಿ ಅಂದರೆ ಶರೀರದ ಒಂದು ರಂಧ್ರದಿಂದ ಒಳಗಡೆ ಹೋಗಿ ತನ್ನ ಒಂದು ಸಂಖ್ಯೆ ಹೆಚ್ಚು ಮಾಡೋದ್ರಿಂದ ಏನಾಗುತ್ತೆ, ಡೊಣ್ಣೆ ಹುಳ ಅಲ್ಲೇ ಒಂದು ಈ ಕೊಳತೆ ಇರತಕ್ಕಂಥ ಪದಾರ್ಥವಾಗಿ ನಮ್ಮ ಭೂಮಿಯಲ್ಲಿ ಅದು ಕರಗಿ ಹೋಗುತ್ತೆ, ಅಂದರೆ ಒಂದು ಡೆತ್ ಆಗುತ್ತೆ ಆ ಹುಳದಿಂದ. ಸ್ನೇಹಿತರೆ, ಇನ್ನೊಂದು ಏನಪ್ಪ ಅಂದರೆ ನೈಸರ್ಗಿಕ ಪದ್ಧತಿ. ಇದರಲ್ಲಿ ಯಾವ ಥರ ನಾವು ಮನೆಯಲ್ಲಿ ಮಾಡಿಕೊಂಡು, ಇದು ಕಾಮನ್ ಆಗಿ ರೈತರೆ ಮನೆಯಲ್ಲಿ ಕೂಡ ಮಾಡ್ಕೊಳ್ಬೋದು ಇದನ್ನು. ಸ್ನೇಹಿತರೆ, ಅದರಲ್ಲಿ ಎಕ್ಕೆ ಕೊನೆಯಿಂದ ನಾವು ನೋಡಿರ್ಬೋದು, ಅದರಿಂದ 4 ರಿಂದ 5 kg ಒಂದು ತಪ್ಪಲೆ ತೆಗೆದುಕೊಂಡು ಒಂದು 20 ಲೀಟರ್ ನೀರಿನಲ್ಲಿ ಏನು ಮಾಡ್ಕೋದು, ಮನೆಯಲ್ಲಿ ನಾವು ಒಂದು ಒಲೆ ಮೇಲೆ ಕುದಿಸ್ಕೊಳ್ಬೇಕಾಗುತ್ತೆ. ನಂತರ ಏನೋ ತಂಡವಾದ ತಕ್ಷಣ ಏನು ಮಾಡೋದು, ಅದನ್ನು 200 ಲೀಟರ್ ನೀರಿನಲ್ಲಿ ಮಿಶ್ರ ಮಾಡಿಕೊಂಡು ಅದನ್ನು ಈ ಬೆಳೆಗಳೇ ಕೂಡ ಡ್ರೆಂಚಿಂಗ್ ಕೂಡ ಕಬ್ಬು ಅಥವಾ ಇನ್ನಿತರ ಯಾವುದೇ ಬೆಳೆಗೆ ಒಂದು ತೊಂದರೆ ಆಗ್ತಿದ್ರೆ ಇದನ್ನು ಡ್ರೆಂಚಿಂಗ್ ಕೂಡ ನಾವು ಮಾಡ್ಬೋದು. ಸ್ನೇಹಿತರೆ, 3ನೇದೇನಪ್ಪ ಅಂದರೆ ಪಾರಂಪರಿಕ ಪದ್ಧತಿ. ಒಂದು ಪಾರಂಪರಿಕ ಪದ್ಧತಿಯಲ್ಲಿ ಮೊದಲು ಯಾವ ಥರ ಇದೆ ಅದನ್ನು ಕೂಡ ನಿಮಗೆ ಹೇಳ್ಕೊಡ್ತೀನಿ. ಇದರಲ್ಲಿ ಬೆಳೆ ತೆಗೆದ ತಕ್ಷಣ ನಾವು ಒಂದು 15 ರಿಂದ 20 ಸೆಂಟಿಮೀಟರ್ ಆಳ ಬಲರಾಮ್ ನೇಗಿಲು ಅಂತ ಇರುತ್ತೆ ಅಥವಾ ಕಟ್ಟಿಗೆ ನೇಗಿಲಿದೆ, ಅದರಿಂದ ನಾವು ನೇಗಿಲ ಹೊಡಿಬೇಕು. ಅದು ಇಲ್ಲವಾದಲ್ಲಿ ಸ್ನೇಹಿತರೆ, ನಾವು ರೋಟೋವೇಟರ್ ಅಂತ ಕರಿತೀವಿ, ಅದನ್ನು ಕೂಡ ಹೊಡೆದರೂ ಕೂಡ ಒಂದು ಉತ್ತಮವಾದ ನಮಗೆ ರಿಸಲ್ಟ್ ಕೂಡ ಸಿಗುತ್ತೆ. ಸ್ನೇಹಿತರೆ, ಅದು ಇನ್ನೊಂದೇನಪ್ಪ ಅಂದರೆ ಮಳೆಗಾಲದ ಮೊದಲನೇ ಮಳೆ ಬಿದ್ದ ತಕ್ಷಣ ಏನಾಗುತ್ತೆ, ಒಂದು ಕೋಶದಲ್ಲಿರ್ತಕ್ಕಂಥ ಹುಳ ಏನಿದೆ ಅಂದರೆ ಲಾರ್ವ ಏನಿದೆ ಅದೇನದು ಒಂದು 15 ರಿಂದ 20 ದಿವಸಗಳೆಲ್ಲದು ಒಂದು ಪತಂಗ ವ್ಯವಸ್ಥೆಯಲ್ಲಿ ಬರ್ತಾ ಇರುತ್ತೆ. ಆ ಸಮಯದಲ್ಲಿ ನಾವು ಮಾಡ್ಬೋದು. ಆ ಹುಳ ಏನಾಗಿರುತ್ತೆ, ಸಾಯಂಕಾಲ 6ರಿಂದ ಅದು 9 ಗಂಟೆ ತನಕ ಏನಾಗುತ್ತೆ, ಅದು ಬೇವಿನ ಮರ ಇನ್ನಿತ ಒಂದು ಗಿಡದ ಮೇಲೆ ಏನಾಗುತ್ತೆ ಒಂದು ತಪ್ಪಲ ತಿನ್ನುವ ಸಮಯದಲ್ಲಿ ಈ ಸಮಯದಲ್ಲಿ ಗುಂಗಿ ಹುಳದಿಂದ ಒಂದು ಮಿಲನವಾಗುವ ಒಂದು ಹಂತ ಇರುತ್ತೆ. ಆ ಸಮಯದಲ್ಲಿ ನಾವು ಬೇವಿನ ಮರ ಅಲಗಾಡಿಸಬೇಕು. ಹಾಗೆ ಅಲಗಾಡಿಸಿದಾಗ ಏನಾಗುತ್ತಪ್ಪ ಅಂದರೆ ಗಿಡದಲ್ಲಿರ್ತಕ್ಕಂಥ ಪತಂಗ ಡೊಣ್ಣೆ ಹುಳ ಏನಿದೆ ಕೆಳಗಡೆ ಬೀಳುತ್ತವೆ. ಅವುಗಳನ್ನು ನಾವು ಸಂಗ್ರಹಿಸಿ ಅವುಗಳನ್ನು ನಾವು ಅರ್ಧ ತಾಸು ಈ ರಾಕೆಲ್ ಇರುತ್ತೆ, ರಾಕೆಲ್ ಕೂಡ ಅಥವಾ ಏನೋ ಕ್ಲೋರಿಫೈರಸ್ ಮಿಕ್ಸ್ ಮಾಡಿ ಕೂಡ ಏನು ಮಾಡ್ಬೋದು, ಅದರೊಳಗೆ ಎದ್ದು ಅದನ್ನು ಕೊಲ್ಬೋದು. ಸ್ನೇಹಿತರೆ, ಇದನ್ನು ನಾವು ಪಾರಂಪರಿಕ ಪದ್ಧತಿ ಕೂಡ ನೋಡಿದ್ವಿ. ಇನ್ನು ಮುಂದೆ ರಾಸಾಯನಿಕ ಪದ್ಧತಿ. ಹೆಚ್ಚಿನ ಪ್ರಮಾಣದಲ್ಲಿ ರೈತರಿಗೆ ಈ ಕೆಲವೊಂದು ಪದ್ಧತಿಗಳು ಬೇಡ, ನಮಗೆ ಡೈರೆಕ್ಟ್ ರಾಸಾಯನಿಕ ಪದ್ಧತಿ ಬೇಕು, ನಾವು ಕೆಮಿಕಲಾಗಿ ಯೂಸ್ ಮಾಡ್ತೀವಿ, ಅದನ್ನು ಕೂಡ ಮಾಡೋರಿದ್ರೆ ನಿಮ್ಗೆ ಹಾಕೋದಪ್ಪ ಅದರಲ್ಲಿ ಯಾವ್ದು ಬಳಸಬೇಕಪ್ಪ ಅಂತ ಅದನ್ನು ಕೂಡ ಹೇಳ್ತೀನಿ. ಅದರಲ್ಲಿ ಸ್ನೇಹಿತರೆ, ಮೊದಲನೇದೇನಪ್ಪ ಅಂದರೆ ಕ್ಲೋರೋ ಅಂತ ಅದ್ರ 2 ಲೀಟರ್ ಪ್ರತಿ ಎಕರೆಗೆ ಕ್ಲೋರೋಪಾರಿಫಾಸ್ ಇದೆ, ಅದು 2 ಲೀಟರ್ ತೊಗೋಬೋದು. ಮತ್ತು ಸೈಪರ್ಮೆಥ್ರಿನ್ ಇದು ಒಂದು ಅರ್ಧ ಲೀಟರ್ ತೊಗೊಂಡ್ರೆ ಸಾಕು. ಇದನ್ನು ಏನು ಮಾಡೋದು, ಡ್ರೆಂಚಿಂಗ್ ಒಂದು 200 ಲೀಟರ್ನಲ್ಲಿ ಮಿಕ್ಸ್ ಮಾಡ್ಕೊಂಡು ಡ್ರೆಂಚಿಂಗ್ ಅಥವಾ ನಾವು ನೀರಿನ ಕಾವಲಿನ ಮುಖಾಂತರ ನೀರು ಕೂಡ ಅಂದರೆ ಬಿಡ್ತಾ ಇರ್ತೀವಿ. ಅಲ್ಲಿ ಇದನ್ನು ಏನು ಮಾಡ್ಬೋದು, ಇದನ್ನು ಕಾವಲಿ ಮುಖಾಂತರ ಕೂಡ ಬಿಟ್ಟರೆ ನಮಗೊಂದು ಒಂದಿಷ್ಟು ಪ್ರಮಾಣದಲ್ಲಿ ಅಂದರೆ ಸಂಪೂರ್ಣದ 100% ಇದರಲ್ಲಿ ರಿಸಲ್ಟ್ ಬರೋದಿಲ್ಲ, ಒಂದಿಷ್ಟು ಪ್ರಮಾಣದಲ್ಲಿ ನಿಮಗೆ ಹತೋಟಿ ಬರುತ್ತೆ. ಸ್ನೇಹಿತರೆ, ಇದರಲ್ಲಿ ಇನ್ನೊಂದು ಏನಪ್ಪ ಅಂದರೆ ರಾಸಾಯನಿಕ ಅಂದರೆ ಬಾಯರ್ನಿಂದ ಲೆಸೆಂಟಾ ಒಂದು ಒಳ್ಳೆಯ ಹತೋಟಿ ಮಾಡ್ಬೋದು. ಲೆಸೆಂಟಾ ಏನು ಪ್ರಾಡಕ್ಟ್ ಇದೆ ಅದು ಉತ್ತಮವಾದ ಹತೋಟಿ ಮಾಡುತ್ತೆ. ಕಬ್ಬು ಹಚ್ಚಿದ ನಂತರ ತಕ್ಷಣ ಡ್ರೆಂಚಿಂಗ್ ಮಾಡಿದಾಗ ಉತ್ತಮ ಫಲಿತಾಂಶ ಕೂಡ ನಮಗೇನಾಗುತ್ತೆ ಸಿಗುತ್ತೆ. ಮತ್ತು ಕಬ್ಬಿನ ಒಂದು ಬೆಳವಣಿಗೆ ಏನಿದೆ ಕೂಡ ಅದು ಕೂಡ ಏನಾಗುತ್ತೆ ಚೆನ್ನಾಗಾಗುತ್ತೆ. ಯಾಕಂದರೆ ಗಿಡಗಳ ಬೇರುಗಳು ಕಟ್ಟಾಗೋದಿಲ್ಲ. ಅದು ನಾವು ಹತೋಟಿ ಮಾಡಿದರೆ ಇದು ನಮಗೆ ಒಂದು ಉತ್ತಮ ಕಬ್ಬಿನ ಬೆಳವಣಿಗೆ ಕೂಡ ನಮಗೆ ಇದು ಸಿಗುತ್ತೆ. ಅದರಲ್ಲಿ ಈ ಲೆಸೆಂಟಾ ಏನಿದೆ ಬಾಯರ್ದು ಇದು ಉತ್ತಮ ಹತೋಟಿ ಮಾಡುತ್ತೆ. ಸ್ನೇಹಿತರೆ, ಇನ್ನು 3ನೇದೇನಪ್ಪ ಅಂದರೆ ಸುಮೋಟೊಮೊ ಕಂಪ್ನಿ ಇರ್ತಕ್ಕಂಥ ಒಂದು ಇದರಲ್ಲಿ ಡೆಂಟೋಸ್ ಅಂತ ಬರುತ್ತೆ. ಇದು ಯಾವುದೇ ಒಂದು ಗ್ರೀನ್ ಲೇಬಲ್ ಇರೋದ್ರಿಂದ ಒಂದು ಬೇರೆ ಯಾವ ಹುಳಗಳಿಗೆ ಏನಂದ್ರೆ ಇಫೆಕ್ಟ್ ಮಾಡೋದಿಲ್ಲ. ಸ್ಪೆಷಲಾಗಿ ಇದು ಈ ಡೊಣ್ಣೆ ಹುಳಕ್ಕೆ ಏನಾಗಿದೆ ಒಂದು ರಿಸಲ್ಟ್ ಬರುತ್ತೆ. ಅದು 100 ಗ್ರಾಮ್ ಪ್ರತಿ ಒಂದು ಎಕರೆಗೆ ನೀವು ಒಂದು 200 ಲೀಟರ್ ನೀರು ಹಾಕಿ ಒಂದು ಡ್ರೆಂಚಿಂಗ್ ಕೊಟ್ಟರೆ ಒಂದು ಅತಿ ಉತ್ತಮವಾದ ರಿಸಲ್ಟು. ಮತ್ತು ಈ ಒಂದು ಪ್ರಾಡಕ್ಟ್ ಏನಿದೆ ಇದು ಗ್ರೀನ್ ಲೇಬಲ್ ಇರೋದರಿಂದ ನಮ್ಮ ಮಣ್ಣಿಗೆ ಯಾವುದೇ ಥರದ ಒಂದು ಹಾನಿ ಅಥವಾ ಎರೆಹುಳಕ್ಕೆ ಏನಿರುತ್ತೆ ಅದು ಕೂಡ ಇದು ಹಾನಿ ಮಾಡೋದಿಲ್ಲ. ಸ್ನೇಹಿತರೆ, ಏನು ಕೊನೆಯದಾಗಿಯಪ್ಪ ಅಂದರೆ ತಾಂತ್ರಿಕ ಪದ್ಧತಿಗೆ ನಾವು ಯಾವ ಥರ ಇದನ್ನು ಹತೋಟಿ ಮಾಡ್ಬೋದು ಅಂದರೆ ಸ್ನೇಹಿತರೆ, ಒಂದು ಇದೇನು ಹಂತ ಇದೆ, ಒಂದು ಕೊನೆಯ ಹಂತ ಏನು ಕರಿತೀವಿ ನಾವು ಅಂದರೆ ಈ ಪತಂಗ ಹಂತ ಅಥವಾ ಈ ಬುಂಗೆ ಹುಳ ಏನಂತ ಕರಿತೀವಿ. ಆ ಹಂತದಲ್ಲಿ ನಾವು ಏನು ಮಾಡೋದು, ಈ ಲೈಟ್ ಟ್ರ್ಯಾಪ್ ಕೂಡ ನಾವು ಬಳಸ್ಕೊಳ್ಬೋದು. ನಿಮಗೆ ಇಲ್ಲಿ ವಿಡಿಯೋ ನೋಡ್ತಾ ಇದ್ದೀರಿ, ಆ ವಿಡಿಯೋದಲ್ಲಿರ್ತಕ್ಕಂಥ ಈ ಥರ ಒಂದು ನೀವೇನಾದ್ರು ಲೈಟ್ ಟ್ರ್ಯಾಪ್ ಮನೆಯಲ್ಲಿ ಮಾಡಿಕೊಂಡು ನೀವು ಬೇರೆ ಕಂಪ್ನಿ ಕೂಡ ನಿಮಗೆ ಲೈಟ್ ಟ್ರ್ಯಾಪ್ಗಳು ಸಿಗುತ್ತೆ. ಈ ಹಂತದಲ್ಲಿ ಅಥವಾ ಆ ಸ್ಟೇಜಲ್ಲಿ ಇರುತ್ತೆ ಆ ಹುಳಗಳದು. ಆ ಸಮಯದಲ್ಲಿ ನೀವು ಈ ಥರ ಒಂದು ಮನೆಯಲ್ಲೇ ಮಾಡಿ ಕೆಳಗಡೆ ಹೊಂಡ ಮಾಡಿ ಅದರ ಹೊಂಡದಲ್ಲಿ ರಾಕೆಲ್ ಅಥವಾ ಕ್ಲೋರೋಪಾರಿಫಾಸು ಅಥವಾ ನೀವು ಮಿಕ್ಸ್ ಮಾಡಿದರೆ ಅದರ ಮೇಲ್ಗಡೆ ಸಿಂಪಲಾಗಿ ಒಂದು ಲೈಟ್ ಕೂಡ ನೀವು ಹಾಕಿದರೂ ಕೂಡ ಏನಾಗುತ್ತೆ, ಅದು ಪ್ರಕಾಶಕ್ಕೆ ಅಲ್ಲಿಂದ ಆಕರ್ಷಣೆಯಾಗಿ ಆ ಹುಳಗಳು ಬಂದು ಆ ನೀರಲ್ಲಿ ಬೀಳೋದ್ರಿಂದ ಈ ಒಂದು ತಾಂತ್ರಿಕ ಪದ್ಧತಿಯಲ್ಲಿ ನಿಮಗೆ ಯಶಸ್ವಿ ಕೂಡ ಆಗ್ಬೋದು. ಕೆಲವೊಂದು ಮಟ್ಟದಲ್ಲಿ 100% ಅಂತ ಹೇಳೋಕ್ಕೆ ಇಷ್ಟಪಡೋದಿಲ್ಲ, ಒಂದು 50 ರಿಂದ 60% ಆದರೆ ನಿಮಗೆ ನಿಮ್ಮ ತೋಟದಲ್ಲಿರ್ತಕ್ಕಂಥ ಏನದು ಪತಂಗ ಇದೆ ಆ ತತ್ತಿ ಏನು ಇಡ್ತಾ ಇರುತ್ತೆ ಕೆಳಭಾಗದಲ್ಲಿ ಮಣ್ಣಿನಲ್ಲಿ ಹೋಗಿ, ಆ ಸಮಯದಲ್ಲಿ ನೀವು ಈ ಒಂದು ಪತಂಗಗಳನ್ನು ನೀವು ಸಂಗ್ರಹ ಮಾಡಿ ಅವನ್ನ ನಾಶಪಡಿಸಿದರೆ ಒಂದು ಉತ್ತಮವಾಗಿ ರಿಸಲ್ಟ್ ನಿಮಗೆ ಸಿಗುತ್ತೆ. ಈ ಪ್ರಯತ್ನ ನೀವು ನೈಟ್ ಅಂದರೆ ರಾತ್ರಿ ಸಮಯದಲ್ಲಿ ಮಾಡಬೇಕಾಗುತ್ತೆ. ಇಲ್ಲ ನಮ್ಮ ಸ್ನೇಹಿತರೊಬ್ಬರು ಇದರಲ್ಲಿ
ಅವರು ಬೆಳಗಾವಿನ ಒಬ್ಬರು ಸ್ನೇಹಿತರು ಆತರು ಈ ಫೋಟೋ ಏನಿದೆ ವಿಡಿಯೋದಲ್ಲಿ ಅವರು ಮಾಡಿದರು ಮತ್ತು ಅವರಿಗೆ ಒಂದು ಉತ್ತಮ ರಿಸಲ್ಟ್ ಬಂದಿತ್ತು. ಅವ್ರು ನಾನು ಕೂಡ ಹೇಳಿದರು, ಸರ್ ಇದನ್ನು ನೀವು ಬೇರೆ ರೈತರು ಕೂಡ ಹೇಳಿ ಅವರು ಕೂಡ ಮಾಡಲಿ ಅಂತ. ಈ ಬೆಳಗಾವಿಯಿಂದ ಪಾಟೀಲ್ ಅಂತ ರೈತರಿದ್ದಾರೆ, ಅವರು ಉತ್ತಮವಾದ ಒಂದು ರಿಸಲ್ಟ್ ಕೂಡ ಅವರಿಗೆ ಸಿಕ್ಕಿದೆ ಅಂತ ಹೇಳ್ತಾ ಇದ್ದೀನಿ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ದೊಣ್ಣೆ ಹುಳದ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಉತ್ತಮ ಮತ್ತು ಒಳ್ಳೆಯದು ಅಂತ ಅನಿಸಿದೆ. ಹಾಗೆ ಸ್ನೇಹಿತರೆ, ನಿಮಗೆ ಈ ಸಂಪೂರ್ಣ ಮಾಹಿತಿ ತಿಳಿದಿದೆ, ಇದರಿಂದ ಏನಾದರೂ ನಿಮಗೆ ಹೆಲ್ಪ್ ಆಗಿದ್ದರೆ ನಮ್ಮ ರೈತ ಬಂಧು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ ಒತ್ತಿ ಆಲ್ ನೋಟಿಫಿಕೇಷನ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ. ಹಾಗೆ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಮತ್ತೆ ಬೇರೆ ರೈತರಿಗೆ ವಿಡಿಯೋನ ಕಳಿಸಿ, ಅಂದರೆ ಶೇರ್ ಮಾಡಿ ಅಂತ ಹೇಳ್ತಾ ನಮ್ಮ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ, ಜೈ ಹಿಂದ್.